ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದೀನಿ. ಆ್ಯಂಡ್ ಇವಾಗ ಇತ್ತೀಚೆಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಒಂದೆರಡು ಮೂರು ವೀಡಿಯೋಸ್ ರೆಗ್ಯುಲರಾಗಿ ಹಾಕ್ಲಿಕ್ಕತ್ತೀನಿ, ನೀವೆಲ್ಲರೂ ನೋಡಕತ್ತಿರ್ಬೋದು. ಅದರಲ್ಲಿ ನಾನು ಹೇಳಿದ್ದೆ ಹೊಲಿಗೆ ನಿಮಗೆ ಬರುತ್ತೆ ಅಥವಾ ಬರೋದಿಲ್ಲ, ಅಷ್ಟು ಇಷ್ಟು ನಿಮ್ಗೆ ಏನಾದ್ರು ಹೊಲಿಗೆ ಬರುತ್ತೆ ಅಥವಾ ಮನೇಲಿ ಮಷೀನ್ ಇದೆ, ಬಟ್ ಅದನ್ನು ಯೂಸ್ ಮಾಡಿ ನಮಗೆ ದುಡ್ಡು ತೆಗೆಯೋದು ಗೊತ್ತಿಲ್ಲ ಅಂತಂದರೆ, ಸೊ ನಾನಿಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಇದ್ರ ಚಾನಲಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನೀವು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಯಾಕಂದರೆ ಸುಮಾರು ಸಬ್ಸ್ಕ್ರೈಬರ್ಸ್ ಹೇಗಿದ್ರು ಅಂತಂದರೆ, ನನ್ನ ಒಂದು ಶ್ರೇಯ ಉತ್ತಮ್ ಯೂಟ್ಯೂಬ್ ಚಾನಲಲ್ಲಿ ಓದೇ ಇಲ್ಲ, ನಾವು ಅಷ್ಟಿಷ್ಟು ಓದಿದ್ದೀವಿ, ನಮ್ಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ, ಅಷ್ಟೊಂದು ನಮಗೆ ಹಿಂದಿ ಎಲ್ಲ ಬರೋದಿಲ್ಲ, ಕೇವಲ ಕನ್ನಡ ಭಾಷೆ ಬರೋದು, ಓದಿದ ಕಡಿಮೆ, ಮನೇಲಿ ಜವಾಬ್ದಾರಿ ತುಂಬ ಇದೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರಿ. ಬಟ್ ಕೆಲವರಿಗೆ ಸುಮಾರು ಜನರಿಗೆ ನಾನು ಅಬ್ಸರ್ವ್ ಮಾಡಿದೆ, ಅದರಲ್ಲಿ ಹೊಲಿಗೆ ನಮಗೆ ಬರುತ್ತೆ ಅಂತ ಹೇಳಿದ್ರಿ. ಸೇಮ್ ಆ್ಯಸ್ ಇಟ್ ಈಸು ಪ್ರತಿ ಮನೆಗೂ ಹೆಣ್ಮಕ್ಳಿಗೆ ಹೊಲಿಗೆ ಕಲಿಸಿರ್ತಾರೆ, ಬಟ್ ಆ ಹೊಲಿಗೆಯಿಂದ ನಾವು ಹೇಗೆ ದುಡ್ಡನ್ನು ತೆಗಿಬೋದು ಅಂತ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನೇ ನಾನು ಇನ್ಮೇಲಿಂದ ಈ ಒಂದು ಚಾನಲಲ್ಲಿ ಕೂಡ, ಯಾಕಂದ್ರೆ ಮೊದಲಿನ ಕೂಡ ನಾನು ಕೂಡ ಹೊಲಿಗೆ ಕಲ್ತಿರೋಳೆ, ಸೊ ಮನೇಲಿ ಕೂತ್ಕೊಂಡು ಸೈಡ್ ಬೈ ಸೈಡ್ ನಾನು ಕೂಡ ಅರ್ನ್ ಮಾಡ್ತಾನೆ ಇದ್ದೀನಿ. ಸೊ ಇದನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಲೇಟೆಸ್ಟು ಒಂದು 2-3 ವೀಡಿಯೋಸ್ಗಳು ನಾನು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ, ಯಾರೊಬ್ಬರು ಹೊಸಬರು ನೋಡ್ತಾ ಇದ್ದರೆ ಸೊ ಹೋಗ್ಬಿಟ್ಟು ಆ ವೀಡಿಯೋಸ್ನ ನೋಡಿರಿ. ಆ್ಯಂಡ್ ಈ ವಿಡಿಯೋದೊಳಗೆ ಒಂದು ನಾನು ನಿಮ್ದೆಲ್ಲರದ್ದು ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ನೀವು ಹೇಗೆ ಆನ್ಲೈನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮತ್ತು ನಾನು ಹೆಂಗೆ ಸ್ಟಾರ್ಟ್ ಮಾಡಿದ್ದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ನಿಮಗೆ ಹೇಳ್ತೀನಿ ಅಂತ. ಸೊ ಫಸ್ಟ್ ಆಫ್ ಆಲು ಇಲ್ಲಿ ನಾವು ಹೊಲಿಗೆ ಒಂದು ಕೆಲಸದ ಬಗ್ಗೆ ಮಾತಾಡಿದರೆ, ಸೊ ನಿಮಗೆ ಪ್ರೊಫೆಷ್ನಲಾಗಿ ಹೊಲಿಗೆ ಬರಬೇಕಂತ ಇಲ್ಲ, ನಾರ್ಮಲಾಗಿ ನಿಮ್ಗೆ ಅಷ್ಟು ಇಷ್ಟು ಬರುತ್ತೆ ಅಥವಾ ಮಷಿನ್ ನಡೆಸೋದಕ್ಕೆ ಬರುತ್ತೆ. ಇವಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ನಡೆಸ್ತಾರೆ, ಇವಾಗ ಗೊತ್ತಿಲ್ಲ ಅಂದರೂ ಕೂಡ ಹೇಳ್ರಿ ನಾನು ಕಮೆಂಟಲ್ಲಿ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಷಿನ್ಗಳು ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ನಿಮಗೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನೆಕ್ಸ್ಟ್ ನಾನು ಅದೇ ಟಾಪಿಕ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದರಿಂದ ನಿಮಗೂ ಕೂಡ ಕ್ಲಿಯರ್ ಆಗುತ್ತಾ ಹೋಗುತ್ತಾ, ಮತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋಸ್ಗಳು ಮಾಡ್ತಾ ಹೋಗ್ತಿರ್ತೀನಿ. ಸೊ ಅವಾಗ ನೀವು ನನ್ನ ಜೊತೆನೂ ಕೂಡ ನೀವು ಕೂಡ ಮನೇಲಿ ಪ್ರಾಡಕ್ಟ್ ರೆಡಿ ಮಾಡ್ತಾ ಹೋಗ್ರಿ. ಮತ್ತು ಯಾವ ರೀತಿ ನಾನು ರಿಜಿಸ್ಟರ್ ಮಾಡಿದ್ದೀನಿ, ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದೀನಿ, ಅಲ್ಲೆಲ್ಲಿ ಹೋಗಿ ರಿಜಿಸ್ಟರ್ ಮಾಡಿರಿ. ನಂತರ ಅಲ್ಲಿಂದ ನೀವು ಕೂಡ ಆರ್ಡರ್ ತೊಗೊಂಡು ಕೆಲಸವನ್ನು ಫುಲ್ಫಿಲ್ ಮಾಡಿರಿ. ಮತ್ತು ಈ ಮಧ್ಯದಾಗ ಏನಾದರೂ ಸಮಸ್ಯೆ ಬಂದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ನಾನು ಇಮೇಲ್ ID ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇಮೇಲ್ ID ಕೂಡ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ವಿಡಿಯೋ ಕೆಳಗಡೆ. ಸೊ ಹೋಗ್ಬಿಟ್ಟು ನೀವು ನನಗೆ ಮೇಲ್ ಮಾಡ್ಬೋದು. ಆ್ಯಂಡ್ ಅದೆಲ್ಲೂ ಕೂಡ ನೀವು ಇನ್ಸ್ಟಾಗ್ರಾಮದ ID ಕೂಡ ಇದೆ ನಂದು, ಶ್ರೇಯ ಉತ್ತಮ್ ಅಂತ ಹೇಳಿ. ಸೊ ಅಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸುಮಾರು ಜನ ಕೇಳ್ತಾ ಇದ್ರಿ ಕಾಂಟ್ಯಾಕ್ಟ್ ಹೇಗೆ ಮಾಡೋದು ಅಂತ ಹೇಳಿ. ಸೊ ಒಂದಾಯಿತು. ಇನ್ನೊಂದು, ಆನ್ಲೈನು ನಾವು ಹೇಗೆ ಸೆಲ್ ಮಾಡೋದು ಅಂತ, ಇದೀಗೆ ನಾನು ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಸೊ ನಾರ್ಮಲಿ ನಾನು ಕೂಡ ಚೆನ್ನಾಗಿ ಓದ್ದೊಳ್ಳೆ ಆ್ಯಂಡ್ ಡಬಲ್ ಗ್ರ್ಯಾಜುಯೇಟು. ಆಲ್ರೆಡಿ ನಾನು ಸುಮಾರು ಕಂಪ್ನೀಸ್ಗಳಲ್ಲಿ ಮದುವೆಗಿಂತ ಮುಂಚೆ ವರ್ಕ್ ಮಾಡಿದ್ದೀನಿ. ಸುಮಾರು ಕಂಪ್ನೀಸ್ ಎಕ್ಸ್ಪೀರಿಯನ್ಸ್ ಅದ. HR ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನಾನು. ಆಲ್ ಓವರ್ ಇಂಡಿಯಾ ಹೈರಿಂಗ್ ಎಲ್ಲ ನಡೆಸ್ತಾ ಇದ್ವಿ. ಸುಮಾರು ಒಂದು ಥರದಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಬಟ್ ಮದುವೆ ಆದ ತಕ್ಷಣ ಸಡನ್ನಾಗಿ ಮನೆ ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಈ ಮಧ್ಯದಲ್ಲಿ ನನಗನ್ನಿಸ್ತಾ ಇತ್ತು, ಸೊ ಈ ಟೈಮಲ್ಲಿ ನಾನು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತ. ಯಾಕಂದರೆ ಖಾಲಿ ಕೂಡಕ್ಕೆ ಹೋಗಬಾರ್ದು ಅಂತ ನನ್ನ ವಿಚಾರ. ಸೊ ಏನಾದರೂ ಒಂದು ಮಾಡಬೇಕು, ನಮ್ಮ ಕಾಲ ಮೇಲೆ ಅಷ್ಟು ನಿಂತ್ಕೊಂಡು ಅಷ್ಟಿಷ್ಟು ಸ್ವಲ್ಪ ಆದರೂ ದುಡಿಬೇಕು. ಸೊ ಇದರಿಂದ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಒಂಥರ ಬರುತ್ತೆ. ಸೊ ಹೀಗಾಗಿ ನಾನೇನು ಮಾಡಿದೆ ಅಂತಂದರೆ, ಹೊಲಿಗೆನ ನನಗೆ ಬರ್ತಿತ್ತು. ಸೊ ಹೀಗಾಗಿ ಹಳೆ ಮಷಿನ್ ಇತ್ತು ಆ್ಯಕ್ಚುಲಿ ನನ್ನ ಕಡೆ. ಸೊ ಹಳೆ ಮಷಿನ್ ಸ್ವಲ್ಪ ಇವರು ಬೇಡ ಅಂತ ಹೇಳಿ, ಅದು ಹೇಗಿತ್ತಂದರೆ ಕೈಲಿಂದ ನಡೆಸೋದಿತ್ತು. ಸೊ ಅದು ಕೈ ನೋಯೋದಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಸ್ಟಾರ್ಟಿಂಗಲ್ಲಿ. ನೀವು ನೋಡಿರ್ಬೋದು, ನಾನು ಹೊಲಿಗೆದ್ದು ಸುಮಾರು ವೀಡಿಯೋಸ್ಕೊಂಡು ಮಾಡಿದ್ದೀನಿ. ಬಟ್ ಆದರೆ ಅದರಲ್ಲಿ ಆ ಮಷಿನ್ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ವಲ್ಪ ಕೈ ನೋಸೋಕ್ಕೆ ಶುರು ಆಯಿತು. ಸೊ ಅದು ಬೇಡ ಅಂತ ಹೇಳಿ ಇವರು ಎಲೆಕ್ಟ್ರಾನಿಕ್ದು ಕೊಡಿಸಿದ್ರು. ಸೊ ಇವಾಗ ಅದನ್ನೇ ನಾನು ನಡೆಸ್ತಾ ಇರೋದು. ಸೊ ಅದರಲ್ಲಿ ಹೆಂಗಿದೆ ಅಂತಂದ್ರೆ, ಒಂದು ನೀವು ಪ್ರೊಫೆಷ್ನಲಾಗಿ ಇಷ್ಟು ವರ್ಷದಿಂದ ನಾನು ಕೂಡ ಹೊಲಿಗೆ ಹೊಲ್ದಿರಲಿಲ್ಲ. ಬಟ್ ಆದರೆ ಯಾವಾಗ ನಾನು ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡು ಸೊ ಸ್ವಲ್ಪ ನಾನು ಪಾಲಿಷ್ ಮಾಡಿದೆ ನನಗೆ ಬರುವಂಥ ಸ್ಕಿಲ್ಸ್ಗಳನ್ನು. ಸೊ ಇದೇ ನೀವು ಮಾಡಬೇಕಾಗಿರೋದು. ಎಷ್ಟು ವರ್ಷ ಆಗಿರುತ್ತೆ, ನಾವು ಯಾವಾಗೂ ಹೊಲ್ದಿರೋದಿಲ್ಲ. ಬಟ್ ಇವಾಗ ಸ್ವಲ್ಪ ಫೀಲ್ಡಿಗೆ ಬಂದಾಗ ಸ್ವಲ್ಪ ಪಾಲಿಷ್ ಮಾಡಬೇಕು, ಸ್ವಲ್ಪ ಮೈಂಡನ್ನು ಶಾರ್ಪ್ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವು ಕೂಡ ತಿಳ್ಕೊಬೇಕು. ಗೊತ್ತಿಲ್ಲ ವಿಷಯಗಳನ್ನ ನಮ್ಗೆ ಗೊತ್ತಿಲ್ಲ ಅಂತ ನಾವು ಕೂತ್ಕೊಳ್ಳೋ ಹಾಗಿಲ್ಲ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಒಂದನೇದು, ಯಾವಾಗ ನಿಮ್ಮ ಮೈಂಡ್ ಸೆಟ್ ಆಗುತ್ತೋ, ನಾನು ಬಿಸ್ನೆಸ್ ಮಾಡ್ತೀನಿ, ಮನೇಲಿ ಕೂತ್ಕೊಂಡು ದುಡಿತೇನೆ ಅಂತ ಬಂತಂದರೆ, ಸೊ ತಾನಾಗಿ ಎಲ್ಲ ರೋಡು ಓಪನ್ ಆಗ್ತಾ ಅಂತ ಇರ್ತಾರೆ, ಸಕ್ಸಸ್ ರೋಡು. ಸೊ ಆ ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನಗೆ ಸ್ಟಾರ್ಟಿಂಗಲ್ಲಿ ಇವಾಗ ಬ್ಲೌಸ್ ಆಯಿತು ಅಥವಾ ದೊಡ್ಡ ದೊಡ್ಡ ಐಟಮ್ಸ್ಗಳಿರುತ್ತೆ, ಲೆಹೆಂಗ ಆಯಿತು, ಅವನ್ನೆಲ್ಲ ಹೊಲಿಯೋದಕ್ಕೆ ಇವಾಗ ನನ್ನ ಹತ್ರ ಟೈಮ್ ಇರೋಲ್ಲ. ಸೊ ನಾನೇನು ಮಾಡ್ತೀನಿ, ಚಿಕ್ಕ ಚಿಕ್ಕ ಪುಟ್ಟ ಆರ್ಡ್ರ್ಗಳನ್ನ ತೊಗೋತೀನಿ ಬಿಸ್ನೆಸ್ಸಲ್ಲಿ. ಸೊ ಇದನ್ನು ಆನ್ಲೈನ್ ಕೂಡ ತೊಗೋತಾ ಇದ್ದೀನಿ, ಆಫ್ಲೈನ್ ಕೂಡ ತೊಗೊಳಿಕತ್ತೀನಿ. ಇವಾಗ ಸುಮಾರು ಜನಕ್ಕೆ ನಾನು ಹೇಳಿದ್ದೆ, ಸುಮಾರು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಕೂಡ ನಾನು ಐಡಿಯಾಸ್ಗಳನ್ನ ಕೊಡ್ಲಿಕ್ಕತ್ತೀನಿ. ಮೇ ಬಿ ನಿಮ್ಮಲ್ಲಿ ಸುಮಾರು ಜನ ನೋಡ್ತಾ ಇದ್ದೀರಿ ಇಲ್ವೋ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಚಾನಲ್ ಇದೆ, ಅದ್ರದ್ದು ಲಿಂಕ್ಗಳು ನಾನೆಲ್ಲ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ಗಳು ನೋಡಿರಿ. ಅಲ್ಲಿ ನಾನು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ಹೋಗಿ ನೀವು ಆನ್ಲೈನು ಹೊಲಿಗೆ ಕೆಲಸವನ್ನು ತೊಗೊಂಡು ಸ್ಟಾರ್ಟ್ ಮಾಡ್ಬೋದು ಅಂತ. ನಾನು ಕೂಡ ಅದನ್ನೇ ಮಾಡಿದ್ದೀನಿ.
ಮಾಡಿದ್ದೀನಿ, ಅದನ್ನೇ ನಾನು ನಿಮ್ಗೆ ಹೇಳಿರೋದು. ಓಕೆ, ಸೊ ಅಲ್ಲಿ ಒಂದು ಡೌಟ್ ಬಂದಿರೋದು, ಸುಮಾರು ಜನ ಹೇಳಿದರು GST ನಂಬರ್. GST ನಂಬರ್ ಅಂದ್ರೇನು, ನಮ್ಮ ಹತ್ರ ಅದಿಲ್ಲಲ್ಲ. ಅದಿಲ್ಲ ಅಂತಂದರೆ ಹಾಗಿದ್ರೆ ನಾವೇನು ರೆಡಿ ಮಾಡಿದಂಥ ಬ್ಲೌಸು ಪೇಟಿಕೋಟ್ಸ್ಗಳು ಮಾರೋಕ್ಕಾಗಲ್ವಾ ಹಾಗಿದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಜೊತೆಗೆ ಅಂತ ಕೇಳಿದ್ರಿ. ಸೊ ಇಲ್ಲಿ GST ಅಂತಂದರೆ ಹೆಂಗಿರುತ್ತೆ ಅಂತಂದರೆ 40 ಲಕ್ಷ ಮೇಲ್ಪಟ್ಟು ಯಾರ್ದು ಟರ್ನ್ಔಟ್ ಇರುತ್ತೆ ಸೊ ಅವರು GST ನಂಬರ್ ತೊಗೋತಾರೆ. ಓಕೆ, ಸೊ ಅದ್ರ ಒಳಗಡೆ ಇರೋರಿಗೆ ಏನು GST ನಂಬರು ಬೇಕಾಗೋದಿಲ್ಲ. ಆ್ಯಂಡ್ ಮತ್ತೊಂದು GST ನಂಬರ್ಗೂ ಇಲ್ದೂ ಕೂಡ ನೀವು ಹಲವಾರು ಒಂದು ಐಟಮ್ಸ್ಗಳನ್ನ ಮಾರ್ಬೋದು ಅಂತ ಹೇಳಿ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ದವರು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅದು ನಮಗೆ ಗೊತ್ತಿರೋದಿಲ್ಲ ಆ್ಯಕ್ಚುಲಿ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಅಲ್ಲಿ ನೀವು ಹೆಂಗೆ ಬಂದರೆ ಪರ್ಟಿಕ್ಯುಲರ್ ಒಂದೊಂದು ಏನು ಅಮೆಝಾನ್ ಆಯಿತು, ಫ್ಲಿಪ್ಕಾರ್ಟ್ ಆಯಿತು, ಮೀಶೋದಲ್ಲಿ ಹೆಂಗಿರುತ್ತೆ ಅಂದರೆ ವಿದೌಟ್ GST ಕೂಡ ನಾವು ನಮ್ಮ ಪ್ರಾಡಕ್ಟ್ಗಳನ್ನ ಮಾರಬಹುದು. ಓಕೆ, ಸೊ ಜಸ್ಟ್ ನೀವು ಇದನ್ನು ತಿಳ್ಕೊಂಬಿಟ್ರೆ ಅಂದರೆ ನೀವು ಕೂಡ ಇಲ್ಲಿ ಸೆಲ್ ಮಾಡ್ಬೋದು. ಡೇ ಬೈ ಡೇ ನೀವು ಗ್ರೋ ಆಗ್ತೀರಿ. ಇಲ್ಲಿ ಎಕ್ದಮ್ ನಾನು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾಳೆಯಿಂದ ನಾವು ಸ್ಟಾರ್ಟ್ ಮಾಡೋಣಂತ. ನಾನು ಒಂದೇದು ಇವಾಗ ಏನು ಸ್ಟಾರ್ಟ್ ಆಗಿದೆ, ಏನು ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ನಾಳೆ ನಿಮ್ಗೆ ಶೋ ತೋರಿಸ್ತೀನಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಮತ್ತೊಂದು, ನಾನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸುಮಾರು ಜನ ಹೇಳ್ತಾ ಇದ್ರಿ ನಾವು ಕೂಡ ಈ ರೀತಿ ಬ್ಲೌಸ್ಗಳನ್ನೆಲ್ಲ ದುಡ್ಡು ಹಾಕಿ ಬಟ್ಟೆ ತೊಗೊಂಡ್ಬಂದು ಹೊಲಿದು ನಂತರ ನಾವಲ್ಲಿ ಆನ್ಲೈನ್ ಸೆಲ್ ಮಾಡಿದಾಗ ಅಷ್ಟು ನಮಗೆ ಪ್ರೈಸ್ ವಾಪಸ್ ಬರುತ್ತಾ ಅಥವಾ ನಾವು ಎಕ್ಸ್ಟ್ರಾ ಬೆನಿಫಿಟ್ ಏನಾದರೂ ಗಳಿಸ್ತೀವ ಅಂತ ನಿಮ್ಗೆ ಡೌಟ್ ಇತ್ತು. ಸೊ ಇದು ಒಂದು ಡೌಟ್, ಇದನ್ನು ಕ್ಲಿಯರ್ ಮಾಡಬೇಕಾಗಿತ್ತು ನಾನು ಈ ವಿಡಿಯೋದಲ್ಲಿ. ನಾನಿಲ್ಲಿ ಹೇಳೋದು ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ತುಂಬ ಹೆಚ್ಚಿನ ದುಡ್ಡನ್ನು ಇನ್ವೆಸ್ಟ್ ಮಾಡೋದಿಲ್ಲ. ನೀವು ಕೂಡ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಸಣ್ಣ ಸಣ್ಣ ಪುಟ್ಟ ಒಂದು ಇದನ್ನು ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ನೀವು ಬಟ್ಟೆದು ಫ್ಲವರ್ಗಳನ್ನ ರೆಡಿ ಮಾಡ್ಬೋದು, ಚಿಕ್ಕ ಚಿಕ್ಕ ಪರ್ಸ್ ಮಾಡ್ಬೋದು, ಚಿಕ್ಕ ಚಿಕ್ಕ ಬ್ಯಾಗ್ ರೆಡಿ ಮಾಡ್ಬೋದು, ಮೊಬೈಲ್ ಕವರ್ ರೆಡಿ ಮಾಡ್ಬೋದು, ಅಥವಾ ನೀವು ಬೇಬಿ ಡೈಪರ್ಸ್ ನೀವು ಬರುತ್ತೆ ಅಂದರೆ ಅದನ್ನು ಹೊಲಿಬೋದು. ಅದಕ್ಕೇನು ಅಂಥಪರಿ ನಿಮಗೆ ಬಟ್ಟೆ ಎಲ್ಲ ಬೇಕಾಗಲ್ಲ, ಸಣ್ಣ ಪುಟ್ಟ ಒಂದು ಬಟ್ಟೆಗಳು ಬೇಕಾಗುತ್ತೆ. ಅವುಗಳನ್ನ ನೀವು ಒಂದ್ಸಾರಿ ಮಾಡಿ ಸೆಲ್ ಮಾಡಿದಾಗ ಸೊ ಡೇ ಬೈ ಡೇ ಯಾವಾಗ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೋ ಆವಾಗ ನೀವೇನು ಮಾಡಿ ಅಂದರೆ ಅದರಿಂದ ಬಂದಿರೋಂಥ ಪ್ರಾಫಿಟನ್ನು ತೊಗೊಂಡು ಮತ್ತೆ ಹೆಚ್ಚಿನ ಒಂದು ಐಟಮ್ಸ್ಗಳನ್ನ ರೆಡಿ ಮಾಡಿ ಮತ್ತೆ ಆನ್ಲೈನಲ್ಲಿ ಸೆಲ್ ಮಾಡ್ಬೋದು ಅಲ್ವಾ. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಬಂದ ತಕ್ಷಣ ನೀವು ಆನ್ಲೈನ್ ಬಂದ ತಕ್ಷಣವೇ ಸೆಲ್ ಮಾಡೋದಕ್ಕಂತ ಹೋದಾಗ ನಾವು ದೊಡ್ಡ ದೊಡ್ಡ ಐಟಮ್ಸ್ಗಳಿಗೆ ಒಮ್ಮೆ ಹಾಕೋದು ಬೇಡ ಕೈನ. ನಾವೇನು ಮಾಡೋದು, ಚಿಕ್ಕ ಚಿಕ್ಕ ಪುಟ್ಟ ಒಂದು ರಬ್ಬರ್ ಬ್ಯಾಂಡ್ಸ್ ಇರುತ್ತೆ, ಕ್ಲೋತ್ಸ್ದು ರಬ್ಬರ್ ಬ್ಯಾಂಡ್ಸ್ಗಳನ್ನ ಆಯಿತು, ಒಂದು ಬಟ್ಟೆದೇ ಒಂದು ಫ್ಲವರ್ಗಳಿರುತ್ತೆ ಅವುಗಳು ನೀವು ಮಾರ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಸುಮಾರು ಥರದ ಒಂದು ಹ್ಯಾಂಕೀಸ್ಗಳಿರುತ್ತೆ, ಹ್ಯಾಂಕೀಸ್ಗಳನ್ನ ಚಿಕ್ಕ ಚಿಕ್ಕ ಪರ್ಸ್ಗಳನ್ನ ಮಾಡಿ ನೀವು ಮಾರ್ಬೋದು. ಹ್ಯಾಂಡ್ಮೇಡ್ ಏನು ಥಿಂಗ್ಸ್ಗಳು ನೀವು ಮಾಡಿ ಮಾರೋಕ್ಕೆ ಶುರು ಮಾಡಿದ್ರಂದರೆ ತುಂಬಾ ಬೇಡಿಕೆ ಇದೆ ಅದಕ್ಕೆ. ಓಕೆ, ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ, ಜರ್ದೋಸಿ ಬರುತ್ತೆ ಅಂತ. ಅದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮುಂದುವರ್ಕೊಂಡು ಹೋಗ್ಬೋದು ಅಂತ. ಸೊ ನೆಕ್ಸ್ಟ್ ನಾಳೆ ವೀಡಿಯೋ ಏನೇನು ಬರುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋಸ್ ನಂದು. ಸೊ ವೀಕ್ಲಿ ನಾನು ವಿಚಾರ ಮಾಡ್ತಾ ಇದ್ದೀನಿ 3 ವೀಡಿಯೋ ಹಾಕ್ತೀನಿ ಈ ಚಾನಲಲ್ಲಿ. ಓಕೆ, ಒಂದು ವಾರದಲ್ಲಿ 3 ವೀಡಿಯೋಸ್ ಬರುತ್ತೆ. 3 ವೀಡಿಯೋಸ್ಗಳನ್ನ ತಪ್ಪದೆ ನೋಡಿರಿ. ನನ್ನ ಜೊತೆಗೆ ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಮುಂದುವರಿತಾ ಹೋಗ್ರಿ. ಸೊ ಇದರಿಂದ ಹೇಗಾಗುತ್ತೆ ಅಂದರೆ ನನ್ನ ಜೊತೆಗೆ ನೀವು ಕೂಡ ಗ್ರೋ ಆಗ್ಬೋದು. ಸೊ ನಾನು ಹಿಂಗೆ ಹೇಳ್ತಾ ಇರೋದು. ಸೊ ಹೀಗಾಗಿ ಯಾವುದೇ ವೀಡಿಯೋಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ನಾಳಿಂದ ನಾನು ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿದೆ, ಹೆಂಗೆ ಮಾಡ್ತಾ ಇದ್ದೀನಿ, ಎಷ್ಟು ನಾನು ಬಜೆಟ್ ಹಾಕ್ತಾ ಇದ್ದೀನಿ, ಯಾವ ರೀತಿ ನಾನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೆಂಗೆ ನಾನು ಅದನ್ನು ಮಾರಿ ದುಡ್ಡನ್ನು ತೆಗಿತಾ ಇದ್ದೀನಿ, ಎಷ್ಟು ಪ್ರಾಫಿಟ್ ಎಷ್ಟು ಬಂತು ಅಂತ. ಅಂದರೆ ಟೋಟಲಿ ಆ ವೀಡಿಯೋದಿಂದ ನಿಮ್ಗೆ ಗೊತ್ತಾಗುತ್ತೆ ನಂದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು, ಎಷ್ಟು ದುಡ್ಡು ಹಾಕಿದ್ದೀನಿ, ಎಷ್ಟು ನಾನು ಪ್ರಾಫಿಟ್ ತೆಗೆದಿದ್ದೀನಿ. ಓಕೆ, ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಓಕೆ ಈ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಅದನ್ನು ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋನ ಖಂಡಿತವಾಗ್ಲೂ ನೋಡಿ. ಆ್ಯಂಡ್ GST ನಂಬರ್ ಎಲ್ರಿಗೂ ಬೇಕಾಗಿಲ್ಲ. ವಿದೌಟ್ GST ನಂಬರ್ ಕೂಡ ನೀವು ನಿಮ್ಮ ಬಿಸ್ನೆಸ್ನ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನೂ ಏನಾದರೂ ಡೌಟ್ ಇದೆಯಾ, ಸೊ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಮತ್ತು ಹೊಲಿಗೆ ಮಷೀನಿದ್ದು ನಿಮಗೆ ಯಾವ ರೀತಿ ಹೊಲಿಗೆ ಮಷೀನ್ ತೊಗೋಬೇಕು ಅಥವಾ ಬೇರೆ ಏನೇ ಡೌಟ್ ಇದ್ದರೂ ಕೂಡ ಸೊ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋ ಇದ್ರ ಬಗ್ಗೆ ಮಾಡಿ ಅಂತ. ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಾನು ಆ ವಿಡಿಯೋ ಬಗ್ಗೆ ಮಾಹಿತಿ ಕೊಡ್ತೀನಿ, ಖಂಡಿತವಾಗ್ಲೂ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಐ ಹೋಪ್ ನಿಮಗೆ ನನ್ನ ನೆಕ್ಸ್ಟ್ ಯಾವ ರೀತಿ ಆರ್ಡರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ಸೊ ಆ ವಿಡಿಯೋನ ಯಾರಾದರೂ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಇದರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ನೀವು ಹೆಂಗೆ ಸ್ಟಾರ್ಟ್ ಮಾಡ್ಬೋದು ಅಂತ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ